ನಮಸ್ತೆ ವೀಕ್ಷಕರೇ, ನಾನು ಇವಾಗ ಕಬಾಬ್ ಮಾಡಕತ್ತೀನಿ. ನೋಡಿ ವೀಕ್ಷಕರೇ, ಕಬಾಬ್ ಮಾಡಕತ್ತೀನಿ. ಈಗ ಒಂದು ಅಡ್ಡಿ ಹಾಕೇನಿ ಇದ್ರೊಳಗೆ ಮಾಡೋಕ್ಕೆ. ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ಇತ್ತು, ಅರ್ಧ ಕೆ ಜಿಗಿಂತ ಕಡಿಮೆ ಇತ್ತು ಅಷ್ಟು ಚಿಕನ್ ತೊಗೊಂಡಿದ್ದೆ. ಅದರಲ್ಲಿ ಕಬಾಬಿನ ಪುಡಿ ಹಾಕಿದೆ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಒಂದು ತತ್ತಿ ಒಡೆದು ಹಾಕಿದ್ದೆ, ಒಂದು ಸ್ವಲ್ಪ ಖಾರ, ಉಪ್ಪು, ಅರಿಶಿನ ಪುಡಿ, ಮಸಾಲೆ ಪುಡಿ ಹಾಕಿ ಎಲ್ಲನೂ ಹಾಕಿ ನಾನು ಕಲಿಸಿಟ್ಟಿದ್ದೆ. ಒಂದು ಅರ್ಧ ತಾಸು ಕಲಿಸಿಟ್ಟಿದ್ದೆ. ಅರ್ಧ ತಾಸು ಕಲಿಸಿಟ್ಟು ಇವಾಗ ನಾನು ಅದನ್ನು ಮಾಡಾಕತ್ತೀನಿ. ಈ ಥರ ಕಲಿಸಿಟ್ರೆ ಅದು ಒಂದು ಒಳಗಡೆ ಎಲ್ಲ ನೆನಿತೈತಿ. ನೆನೀತು ಅಂದ್ರೆ ಭಾಳ ರುಚಿ ಆಗ್ತೈತಿ. ಅದಕ್ಕೆ ಸ್ವಲ್ಪ ಹೊತ್ತು ಅದನ್ನು ಕಲಿಸಿ ಮ್ಯಾರಿನೇಟ್ಗೆ ಇಡಬೇಕು. ಅದನ್ನು ನೋಡಿ ವೀಕ್ಷಕರೇ, ಈ ಥರ ಚಲೋತ್ನಾಗಿ ಬರ್ತಾವು, ಬಾಯಾಗೂ ರುಚಿ ಆಗ್ತೈತಿ. ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕು. ದೊಡ್ಡ ದೊಡ್ಡ ಪೀಸ್ ಮಾಡಿದ್ರೆ ಒಳಗಡೆ ಹಸಿ ಉಳಿತಾವಲ್ಲ, ಅದಕ್ಕೆ ದೊಡ್ಡ ದೊಡ್ಡ ಪೀಸ್ ಮಾಡ್ಕೋಬಾರ್ದು. ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕು. ಮನ್ಯಾಗ ಮಾಡ್ಕೊಳ್ಳೋರು ಹೋಟೆಲ್ನಲ್ಲಿ ಗಿಟೆಲ್ನಲ್ಲಿ ದೊಡ್ಡ ಮಾಡ್ತಾರೆ. ನಾನು ಈ ಸೈಜಿನ ಪೀಸ್ ಮಾಡ್ಕೊಂಡೀನಿ. ಇಷ್ಟ ಸೈಜಿನ ಪೀಸ್ ಮಾಡ್ಕೊಂಡೀನಿ. ಈ ಸೈಜಿನ ಪೀಸ್ ಮಾಡಿಕೊಂಡು ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ವೀಕ್ಷಕರೇ. ಇನ್ನೊಂದು ಸ್ವಲ್ಪ ಬೇಯಬೇಕು, ಸರಿಯಾಗಿ ಬೇಯಿಸ್ಕೋಬೇಕು. ಹಸಿ ಇರೋದಕ್ಕಿಂತ ಚೆಂದಾಗಿ ಒಳಗಡೆ ನಾನು ಇಲ್ಲೇ ಕಲಿಸಿಟ್ಕೊಂಡಿದ್ದಂಗೆ ಐತಿ. ಈಗ ಒಂದು ಒಡ್ಡಿ ಬಿಟ್ಟೇನಿ, ಈಗ ಬಿಡ್ತೇನೆ, ಮತ್ತೆ ಬಿಡ್ತೇನೆ. ಇವಾಗ ಈಗ ಒಂದು ಪ್ಲೇಟ್ನಾಗ ತೆಗಿತೇನೆ. ಇವನು ತೆಗೆದು ಬಿಡ್ತೇನೆ. ನೋಡಿ ಈ ಥರ ಬೆನ್ನಕ್ಕಿಯನ್ನು ತೆಗೆದು ಮತ್ತು ಇನ್ನೊಂದಿಷ್ಟು ಬಿಡಬೇಕು. ಸ್ವಲ್ಪ ಕರಿಬೇವು ಕೊತ್ತಂಬರಿ ಇದರಲ್ಲೇನ ಮ್ಯಾರಿನೇಟ್ ಮಾಡ್ಬೇಕಾದ್ರೆ ಸಣ್ಣಗೆ ಹೆಚ್ಚಿ ಹಾಕ್ಕೋಬೇಕು. ಹಸಿ ಖಾರನೂ ಹಾಕಿ ಮಾಡ್ತಾರೆ. ನಾನು ಒಣ ಖಾರ ಹಾಕಿ ಮಾಡೀನಿ. ನಮ್ಮ ಉಳ್ಳಿ ಸಂಬಂಧ ಮಾಡಿದೆ. ನೋಡಿ ವೀಕ್ಷಕರೇ, ಈ ಥರ ಬಂದು ಇವಾಗ ಬಿಡ್ತೀನಿ. ಈಗ ನೋಡಿ ಈ ಥರ ಬಿಡಬೇಕು. ಎಣ್ಣೆ ಸ್ವಲ್ಪ ಹಾಕೋಬೇಕು. ಯಾಕಂತ ಹೇಳಿದರೆ ಎಣ್ಣೆ ಭಾಳ ಹಾಕ್ಕೊಂಡ್ರೂ ಬರ್ತೈತಿ. ಅದನ್ನು ನಾವು ಮತ್ತೆ ಬೇರೆ ಎದಕ್ಕೆ ಯೂಸ್ ಮಾಡೋಕೆ ಮನ್ಸು ಬರೋಲ್ಲ ನಮಗೆ. ಅದಕ್ಕೆ ನಾನು ಇಷ್ಟ ಎಣ್ಣೆ ಹಾಕಿ ಹುರಿತೀನಿ. ಎಣ್ಣೆ ಉಳಿದ್ರಾದ್ರೂ ಸ್ವಲ್ಪ ಉಳಿದ್ರಾದ್ರೂ ಅದು ವೇಸ್ಟ್ ಆದರೂ ನಡೀತೈತಿ. ಭಾಳಷ್ಟು ಎಣ್ಣೆ ಹಾಕಿ ಅದನ್ನು ಮಾಡಿದ್ರೆ ಅದನ್ನ ಅಡುಗೆಗೆ ಯೂಸ್ ಮಾಡೋಂಗಿಲ್ಲ ನಾನು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕರ್ಕೋಬೇಕು. ಮನ್ಯಾಗ ಮಾಡೋರು ಅದನ್ನು ಬೇರೆದಕ್ಕೆ ಯೂಸ್ ಮಾಡೋರು ಭಾಳಷ್ಟು ಎಣ್ಣೆ ಹಾಕ್ಕೊಂಡು ಮಾಡ್ಕೋಬೋದು. ಆದ್ರೆ ಸ್ವಲ್ಪ ಅದನ್ನು ಬೇರೆ ಇದಕ್ಕೆ ಯೂಸ್ ಮಾಡೋಂಗಿಲ್ಲ ಅಂದ್ರೆ ನಾವು ಸ್ವಲ್ಪ ಎಣ್ಣೆ ಹಾಕಿ ಕರ್ಕೋಬೇಕು. ಈಗ ನೋಡಿ ವೀಕ್ಷಕರೇ, ಈ ಕಬಾಬು ರೆಡಿ ಆಗ್ತಾ ಇದೆ. ಈ ಥರ ಸ್ವಲ್ಪ ಹೊಳಿಸ್ಬೇಕು. ಇನ್ನು ಆಮೇಲೆ ಈ ಥರ ಹೊಳಿಸ್ಬೇಕು. ನಮ್ಮ ಊರಿಗೆ ಭಾಳ ದಿನ ಆಗಿತ್ತು, ಮಾಡಿದ್ದೇ ಇಲ್ಲ ನಾವು. ಶ್ರಾವಣ ಮಾಸ ಸಂಬಂಧ ಮಾಡಿದ್ದಿಲ್ಲ ಹೀಗೆ. ಅದಕ್ಕೆ ಇವತ್ತೇನೋ ತಿನ್ನಂಗಾಗಿತ್ತಂತ. ಅದಕ್ಕೆ ಅಮಾಸಿ ಚೆನ್ನಾಗಿರ್ತೈತಿ ಶ್ರಾವಣ ಮಾಸನೂ. ಆದರೆ ನಮ್ಮ ಮನ್ಯಾಗ ಈ ಥರ ಭಾಳ ನಡೆಸಲಿಲ್ಲ ನಾವು ಶ್ರಾವಣ ಮಾಸನ. ಜನ ಹೋಗೋರು ಬರೋದ್ರ ಸಂಬಂಧ ನಾವು ನಡೆಸಲಿಲ್ಲ ಭಾಳ. ಅದಕ್ಕೆ ಮಾಡಾಕತ್ತೀನಿ. ಭಾಳ ದಿನ ಆಗೈತಿ ಅಂತಂದ್ರೆ ನಮ್ಮ ಅವ್ವಿ ಊಟ ಮಾಡಲಿ, ಭಾಳ ಕಡಿಮೆ ಊಟ ಮಾಡ್ತಾಳೈತಿ, ಸ್ವಲ್ಪ ಜಾಸ್ತಿ ಊಟ ಮಾಡಲಿ ಅಂತ ಅಂದ್ರೆ ನನ್ನ ಮನಸ್ಸು. ಯಾವ ತಾಯಿಗಾದ್ರೂ ಮಕ್ಕಳು ಊಟ ಮಾಡಬೇಕು ಅಂತ ಭಾಳ ಆಸೆ ಇರ್ತೈತಿಲ್ಲ. ನಮ್ಮ ಪುಟ್ಟಿಗೆ ಮಾಡೀನಿ. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.